ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗೆಣಸಿಂದ ಚಿಪ್ಸ್ ಅನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 3/4 kg ಆಗೋಷ್ಟು ಗೆಣಸನ್ನು ತಗೊಂಡಿದ್ದೀನಿ. ನೋಡಿ, ಇದನ್ನೀಗ ಈ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಬೇಕು. ನೋಡಿ, ನಾನಿಲ್ಲಿ ಸಿಪ್ಪೆನ ಸಪ್ರೇಟ್ ಮಾಡಿ ಸಪ್ರೇಟ್ ಬೌಲ್ ಅಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ತರ ಸಪ್ರೇಟ್ ಆಗಿ ಮಾಡ್ಕೊಂಡು ಇಟ್ಕೋಬೇಕು. ಈಗ ಇದನ್ನ ನಾವು ನೀರಲ್ಲಿ ಒಂದ್ಸರಿ ನೀಟಾಗಿ ವಾಶ್ ಮಾಡಬೇಕು, ಯಾಕಂದ್ರೆ ಮಣ್ಣೆಲ್ಲ ಇರುತ್ತಲ್ವಾ, ಅದಕ್ಕೋಸ್ಕರ. ನೀಟಾಗಿ ಒಂದೊಂದನ್ನೇ ಹಾಕಿ ನೀಟಾಗಿ ಆ ಮಣ್ಣೆಲ್ಲ ಇರುತ್ತಲ್ವಾ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ನೋಡಿ, ಈ ತರ ಎಲ್ಲದನ್ನು ವಾಶ್ ಮಾಡಿ ಇಟ್ಕೊಳ್ಳಿ. ಈಗ ಅದನ್ನ ನಾವು ಸಣ್ಣ ಸಣ್ಣದಾಗಿ ಸೌತೆಕಾಯಿ ಎಲ್ಲ ಕಟ್ ಮಾಡ್ತೀವಲ್ಲ, ಅದ್ರಲ್ಲಿ ಚಿಪ್ಸ್ ಅನ್ನ ಕಟ್ ಮಾಡೋ ಇದ್ರಲ್ಲಿ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಇಷ್ಟು ತೆಳುವಾಗಿ ನಾವು ಕಟ್ ಮಾಡ್ಕೊಂಡಿದೀವಿ. ನೋಡಿ, ಇಷ್ಟ ಆಗಿದೆ. ಈಗ ನಾವು ಎಣ್ಣೆಯಲ್ಲಿ ಇದನ್ನ ಸುಟ್ಕೊಳ್ಳೋಣ. ನೋಡಿ, ಬಾಂಡಿಯಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಏನಪ್ಪಾ ಇದು ಈ ತರ ಎಣ್ಣೆ ಹಾಕಿದ್ದಾರೆ ಅಂತ ಅನ್ಕೊಂಬೇಡಿ. ಇವಾಗ ಎಲ್ಲಾರ ಮನೆಯಲ್ಲೂ ನಾವು ಮಾಮೂಲಿ ಎಣ್ಣೆ ಹಾಕೊಳ್ತೀವಲ್ಲ, ಅದೇ ಇರೋದಿಲ್ಲ. ಕಬಾಬ್ ಎಲ್ಲ ಸುಟ್ಟಿರೋದಿರುತ್ತೆ, ಅದನ್ನ ಬೀಸಕ್ಕಾಗುತ್ತಾ, ಅದಕ್ಕೋಸ್ಕರ ನಾನು ಈ ತರದ್ರಲ್ಲೇ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೆಲವೊಬ್ರು ಇರೋರು ಇರ್ತಾರೆ, ಇಲ್ಲದೆ ಇರೋರು ಇರ್ತಾರೆ, ಅದಕ್ಕೋಸ್ಕರ. ನೋಡಿ, ಈಗ ಎಣ್ಣೆ ಕಾದಿದೆ. ಒಂದೊಂದಾಗಿ ಚಿಪ್ಸ್ ಅನ್ನ ಅದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ನಾನು ಅದು ಬೇಯೋಷ್ಟರಲ್ಲಿ ನಾವು ಒಂದು ಬಟ್ಲಲ್ಲಿ ನೀರನ್ನು ಹಾಕೊಂಡು 1 ಸ್ಪೂನ್ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನಾವು ಬೇಯ್ತಾ ಇರೋ ಚಿಪ್ಸ್ ಒಳಗಡೆ 1 ಸ್ಪೂನ್ ನೀರನ್ನ ಹಾಕೋಬೇಕು, ಯಾಕಂದ್ರೆ ಕ್ರಿಸ್ಪಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಈ ತರ ಹಾಕೊಳ್ಳಿ. ಚೆನ್ನಾಗಿ ಇದು ಬೇಯಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ನೀವು ಏನಾದ್ರು ಮಾರ್ಕೆಟ್ ಇಂದ ಗೆಣಸನ್ನ ತಗೊಂಡ್ ಬಂದಿದ್ರೆ ತಿಂದೆ ಬಿಸಾಡ್ತಾ ಇದ್ದೀರಾ, ಬಿಸಾಕೋ ಬದಲು ನಾವು ಈ ತರ ಚಿಪ್ಸ್ ಅನ್ನ ಮಾಡಿ ತಿನ್ಬೋದು. ನೋಡಿ, ಈಗ ರೆಡಿ ಆಗಿದೆ ಗೆಣಸಿನ ಚಿಪ್ಸ್. ನಾನ್ ನೋಡಿ ಈ ತರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವ್ ಇದಕ್ಕೆ ಉಪ್ಪು ಖಾರ ಯಾವ ರೀತಿ ಬೆರೆಸೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ತರ ಮಕ್ಕಳಿಗೆ ಕೊಟ್ರೆ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ನಾವೀಗ ಬನ್ನಿ, ಒಂದು ಬಟ್ಲಲ್ಲಿ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, ಮತ್ತೆ ಧನಿಯಾ ಪುಡಿ, ಗರಂ ಮಸಾಲ ಅರ್ಧ ಟೀ ಸ್ಪೂನು, ಮತ್ತೆ ಅರ್ಧ ಟೀ ಸ್ಪೂನು ಚಾಟ್ ಮಸಾಲ, ಮತ್ತೆ ಅರ್ಧ ಟೀ ಸ್ಪೂನು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಜಾಸ್ತಿ ಹಾಕೋಬೇಡಿ, ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ಮಕ್ಕಳಿಗೆ ನೀವು ಕೊಡೋದಾದ್ರೆ ಜಾಸ್ತಿ ಖಾರನ ಹಾಕೋಬೇಡಿ, ಯಾಕಂದ್ರೆ ಮಕ್ಕಳಿಂದ ತಿನ್ನೋದಕ್ಕೆ ಆಗೋದಿಲ್ಲ. ನಮ್ಮಂತವ್ರಿಗಾದ್ರೆ, ದೊಡ್ಡವ್ರಿಗಾದ್ರೆ ಸರಿ ಹೋಗುತ್ತೆ. ಖಾರ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ನಿಮ್ಮ ಮನೆಯಲ್ಲಿ ಮಕ್ಕಳೇನಾದ್ರು ಇದ್ರೆ. ನೋಡಿ, ಇದನ್ನೆಲ್ಲ ನೀಟಾಗಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಿಪ್ಸ್ ಅನ್ನ ಹಾಕಿ ಇದರಲ್ಲಿ ನಾವು ಈ ತರ ಒಂಥರ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ, ಯಾಕಂದ್ರೆ ಎಲ್ಲ ಚಿಪ್ಸಿಗೂ ಉಪ್ಪು ಖಾರ ಹಿಡಿಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ನಾನು ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ನೀವು ಈ ರೀತಿ ಟ್ರೈ ಮಾಡಿ.
ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಾವು ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲೇ ಚಿಪ್ಸು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.